ಎಕ್ಸಾಂಪಲ್ ಏನಪ್ಪ ಅಂದರೆ ಒಂದು ಆರೋಗ್ಯ, ಹೆಲ್ತ್ ಅಂತ ಹೇಳ್ತೀವಿ. ನೋಡಿ, ಇದ್ರ ಭಾವ ಯಾವ ರೀತಿ? ನಾನು ಯಾವಾಗಲೂ ನನಗೆ ಕಾಯಿಲೆ ಇದ್ದೇ ಇರುತ್ತಪ್ಪ. ಈ ಒಂದು ಶುಗರ್ ಅಂತ ಬಂದಿರ್ತಕ್ಕಂಥದ್ದು, ಈ ಬಿ ಪಿ ಅಂತ ಬಂದಿರತಕ್ಕಂಥದ್ದು ನನಗೆ ಹೋಗ್ತಾನೆ ಇಲ್ಲ. ಪ್ರತಿದಿನ ನಾನು ಮಾತ್ರೆ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ತನ್ನ ತಲೆ ಒಳಗಡೆನೆ ಆಲೋಚನೆ ಇಟ್ಕೊಂಡು ಅದೇ ಎಮೋಷನ್ಸ್ ರಿಲೀಸ್ ಮಾಡ್ತಾ ಇರ್ತಾರೆ. ಮತ್ತು ನನಗೆ ಕೈ ನೋವು, ಕಾಲು ನೋವು, ಸೊಂಟ ನೋವು, ನನಗೆ ವಯಸ್ಸಾಯಿತು ಅಂತ ಅದು ಆ ಒಂದು ಫೀಲಿಂಗಲ್ಲಿ, ಆ ಒಂದು ಭಾವನೆಯಲ್ಲಿ ಇರ್ತಕ್ಕಂಥವ್ರಿಗೆ ಅದೇ ಕರುಣಿಸ್ತಾ ಹೋಗ್ತಾನೆ ಭಗವಂತ. ಆ ಭಾವನೆಯಿಂದ ನಾವು ಆಚೆ ಬರಬೇಕು. ಅದೊಂದು ಈ ಭಾವ ಏನು ಮಾಡುತ್ತೆ ನಮಗೆ ಅಂತಂದ್ರೆ, ನಮ್ಮ ದೇಹವನ್ನು ದುರ್ಬಲಗೊಳಿಸ್ತಾ ಹೋಗುತ್ತೆ. ನಮ್ಮ ದೇಹ ಒಂದು ವೈದ್ಯಕೀಯವಾದ ಒಂದು ಯಂತ್ರ ಅಲ್ಲ, ಇದೊಂದು ಮೆಷಿನ್ ಅಲ್ಲ. ಅದಕ್ಕೆ ಒಂದು ಭಾವನೆ ಇರಬೇಕು, ಪ್ರತಿಕ್ರಿಯೆ ಕೊಡಬೇಕು. ನಮ್ಮ ಒಂದು ಭಾವನೆಗೆ ನಮ್ಮ ದೇಹ ಪ್ರತಿಕ್ರಿಯಿಸುತ್ತೆ. ಸೊ ಹಾಗಾಗಿ ನಾವು ಒಂದು ಪಾಸಿಟಿವ್ ಎಮೋಷನ್ಸ್ನ ಕೊಡ್ತಾ ಹೋದಾಗ ನಮಗೆ ಪಾಸಿಟಿವ್ ಥಿಂಗ್ಸ್ ಬರ್ತಾ ಹೋಗುತ್ತೆ, ಒಂದು ಆರೋಗ್ಯ ಬರುತ್ತೆ, ಒಳ್ಳೆ ಆರೋಗ್ಯ ಬರುತ್ತೆ. ಅಂದರೆ ನಾವು ಧ್ಯಾನ ಮಾಡಬೇಕಾದ್ರೆ ಮಾಡಾದ್ಮೇಲೆ ಏನು ಮಾಡಬೇಕು, ಯಾವ ರೀತಿಯಾಗಿ ಒಂದು ಎಮೋಷನ್ಸ್ ರಿಲೀಸ್ ಮಾಡಬೇಕು ಅಂದರೆ, ನಾನು ದೇಹವಲ್ಲ, ನಾನು ದೇಹವನ್ನು ನೋಡುತ್ತಿರುವುದು ಅಷ್ಟೇನೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರೆಷರ್ ನೋಡಿ. ಧ್ಯಾನ ಮಾಡಾದ್ಮೇಲೆ ಒಂದು ನಿರಾಳವಾದ ಫೀಲಿಂಗ್ ಬರುತ್ತಲ್ವ, ಒಂದು ಏನೋ ಒಂದು ಫುಲ್ ರಿಲ್ಯಾಕ್ಸ್ಡ್ ಬಾಡಿ ಆಗುತ್ತೆ. ಹಾಗೆಯೇ ನೋಡಿ, ಎಷ್ಟೋ ಧ್ಯಾನಿಗಳಿಗೆ ಒಂದು ರೋಗ ಏನಿರುತ್ತೋ, ಒಂದು ಅನಾರೋಗ್ಯ ಸ್ಥಿತಿ ಏನಿರುತ್ತೋ ಅದು ಗ್ರ್ಯಾಜುವಲ್ ಕಡಿಮೆ ಆಗ್ತಾ ಬಂದಿದೆ ಅಂತ ತುಂಬ ಜನ ಹೇಳಿದ್ದಾರೆ. ಎಷ್ಟೋ ಜನ ನನಗೆ ಕ್ಯಾನ್ಸರ್ ಹೋಗಿದೆ ಅಂತ ಹೇಳಿದ್ರು. ತುಂಬ ಖುಷಿ ಆಗುತ್ತೆ ಕೇಳಿದಾಗ. ನನಗೆ ಡಯಾಬಿಟಿಸ್ ರಿವರ್ಸ್ ಆಗಿದೆ ಅಂತ ಎಷ್ಟೋ ಜನ ಹೇಳ್ತಾರೆ. ಹಾಗೆಯೇ ಪ್ರತಿಯೊಂದಕ್ಕೂ ಈ ಒಂದು ಕಮ್ಯುನಿಕೇಟಿಂಗ್ ಡಿಸೀಸ್ ಅಂತ ಇರ್ತಲ್ಲ, ಎಷ್ಟೋ ಜನಕ್ಕೆ ಈ ಒಂದು ಮೈಗ್ರೇನ್ ಆಗಿರ್ಬೋದು, ಅಥವಾ ಒಂದು ರನ್ನಿಂಗ್ ನೋಸ್, ಅಥವಾ ಒಂದು ಡಸ್ಟ್ ಅಲರ್ಜಿ, ಅಥವಾ ಒಂದು ಅಸ್ತಮ, ಇವೆಲ್ಲ ಕಡಿಮೆ ಝೀರೋ ಆಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ. ಈ ರೀತಿಯಾಗಿ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ಮನಸ್ಸು ಶಾಂತಿಯುತವಾಗುತ್ತೆ ಮತ್ತು ರಿಲ್ಯಾಕ್ಸ್ ಸ್ಟೇಟಲ್ಲಿರುತ್ತೆ, ಪಾಸಿಟಿವ್ ಥಿಂಕಿಂಗ್ ಬರ್ತೀವಿ. ನೋಡಿ, ಎಷ್ಟು ನಮಗೆ ಧ್ಯಾನ ಅನ್ನೋದು ಪ್ರತಿಯೊಂದು ವಿಷಯಕ್ಕೂ ಕನೆಕ್ಟ್ ಆಗಿದೆ ಅಂತಂದರೆ, ನಮ್ಮ ಎಮೋಷನ್ಸ್, ನಮ್ಮ ಭಾವಗಳನ್ನು ಅದು ಚೇಂಜ್ ಮಾಡುತ್ತೆ, ಒಂದು ಕಂಟ್ರೋಲಿಗೆ ತೊಗೊಂಬಂದು ಕೊಡುತ್ತೆ ನಮಗೆ.